ಮೊದಲನೆಯದಾಗಿ ಸಾಮಾಜಿಕ ಕ್ರಿಯಾಚರಣೆ ಕೃತಿಯನ್ನ ಶ್ರೀಮತಿ ರೂತ್ ಮನೋರಮಾ ಸಾಮಾಜಿಕ ಕಾರ್ಯಕರ್ತರು ಹಾಗೂ ರೈಟ್ ಲೈವ್ಲಿಹುಡ್ ಪ್ರಶಸ್ತಿ ವಿಜೇತರು ಈ ಪುಸ್ತಕವನ್ನ ಬಿಡುಗಡೆಯನ್ನ ಮಾಡಬೇಕು ಅಂತ ಕೇಳ್ಕೊಳ್ತೇವೆ. ಶ್ರೀಯುತ ಕೆಂಪೇಗೌಡರು ಶೇಖರ್ ಅವರು ಬರ್ಬೇಕು ಅಂತ ಕೇಳ್ಕೊಂತೇನೆ ಹಾಗೂ ನಾಗವೇಣಿ ಹೆಗಡೆ ಅವರು ಜನಾರ್ದನ್ ಅವರು ಬರ್ಬೇಕು ಅಂತ ಕೇಳ್ಕೊಂತೇನೆ ವೇದಿಕೆ ಮೇಲೆ. ಸರ್ ಅಡ್ಡ ಬರ್ಬೇಡಿ ಸರ್ ಪ್ಲೀಸ್. ಹಾಗೆ ಶಿಕ್ಷಣ ರಥ ನೀತಿ ಪಥ ಪುಸ್ತಕವನ್ನ ಲೋಕಾರ್ಪಣೆ ಮಾಡಬೇಕು ಅಂತ ಶ್ರೀ ಶ್ರೀನಿವಾಸ ಅರ್ಕ ಅವರು ಅವರನ್ನ ಕೇಳ್ಕೊಳ್ತೇವೆ. ಶ್ರೀ ಶ್ರೀನಿವಾಸ ಅರ್ಕ ಅವರು ಸಂಸ್ಥಾಪಕರು ಸೆಂಟರ್ ಫಾರ್ ಕಾನ್ಶಿಯಸ್ ಅವೇರ್ನೆಸ್ ಅಗ್ರಧಾಮ ಮೈಸೂರು. ಸೊ ಅವರನ್ನ ಈ ಪುಸ್ತಕವನ್ನ ಲೋಕಾರ್ಪಣೆಯನ್ನ ಮಾಡಬೇಕು ಅಂತ ಮನವಿ ಮಾಡ್ಕೊಡ್ತೇವೆ. ಸೊ ರಮೇಶ್ ಅವರು ಬೇಕಾಗಿರ್ತೇವೆ. ಶ್ರೀನಿವಾಸ ಅರ್ಕರ್ ಅವರು ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊಳ್ತೇವೆ. ಮೇನ್ ಫೋಟೋ ಬರ್ಬೇಕು ಅವ್ರ ಪ್ರಶ್ನೆ ಕೊಡಿ ಮೇನ್ ಫೋಟೋ ಮಾಡಿ. ಮೂರನೇ ಪುಸ್ತಕ ಮನೋವೈದ್ಯಕೀಯ ಸಮಾಜ ಕಾರ್ಯ. ಲೋಕೇಶ್ ಅವರು ಮನೋವೈದ್ಯಕೀಯ ಸಮಾಜ ಕಾರ್ಯ ಪುಸ್ತಕವನ್ನು ಶ್ರೀ ವಿಠಲ್ ರಾವ್ ಸರ್ ಮತ್ತು ಎಸ್ ಕೆ ರವಿ ಅವರು ಅನಾವರಣ ಮಾಡಬೇಕು ಅಂತ ಕೇಳ್ಕೊಳ್ತೇವೆ. ಮನೋವೈದ್ಯಕೀಯ ಸಮಾಜ ಕಾರ್ಯ ಪುಸ್ತಕ ಬಿಡುಗಡೆ ಶ್ರೀ ಎಸ್ ಕೆ ರವಿ ಅವರಿಂದ ಮತ್ತು ಶ್ರೀ ವಿಠಲ್ ರಾವ್ ಅವರಿಂದ. ಈ ಪುಸ್ತಕವನ್ನ ಡಾಕ್ಟರ್ ಲೋಕೇಶ್ ಎಂಯು ಮತ್ತು ಪವಿತ್ರ ಕೆಯು ಅವರು ಲೇಖಕರಾಗಿದ್ದಾರೆ. ಪುಸ್ತಕ ಅನಾವರಣ ಮಾಡಿದ ಲೋಕಾರ್ಪಣೆ ಮಾಡಿದ ಶ್ರೀಮತಿ ರೂತ್ ಮನೋರಮ ಅವರಿಗೂ, ಶ್ರೀನಿವಾಸ್ ಅರ್ಕ ಅವರಿಗೂ, ವಿಠಲ್ ರಾವ್ ಅವರಿಗೂ, ಎಸ್ ಕೆ ರವಿ ಅವರಿಗೂ ಹಾಗೂ ಎಲ್ಲ ಲೇಖಕರಿಗೂ ಧನ್ಯವಾದಗಳು.